ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಅದ್ರ ಮುಂಚೆ ಒಂದು ಲೈಕ್ ಒಂದು ಕಾಮೆಂಟ್ ಅನ್ನೋದು ಮಾಡ್ಕೊಳ್ಳಿ. ಎಸ್ ಬಾಸ್, RCB ಫೈನಲ್ ಆಗಿ ನಮ್ಮ ಕ್ಯಾಪ್ಟನನ್ನು ಡಿಸೈಡ್ ಮಾಡಿ ನಮಗೆಲ್ರಿಗೂ ಬಿಟ್ಟಿದ್ದಾರೆ. ಅದು ಅನ್ಬಾಕ್ಸ್ ಇವೆಂಟಲ್ಲಿ ಮಾಡ್ತಾರೆ, ಸ್ಪೆಷಲಾಗಿ ಮಾಡ್ತಾರೆ ಅಂದ್ಕೊಂಡ್ವಿ. ಆದರೆ ಈ ಸಲ BCCI ಅವರು ಇದು ಕೊಟ್ಟಿರೋದ್ರಿಂದ ಯಾವ ಸ್ಟೇಡಿಯಮಲ್ಲಿ IPL ಬರ್ತಾಯಿದೆ, ಪಿಕ್ಚರ್ಸ್ ಎಲ್ಲ ಚೆನ್ನಾಗಿರ್ಬೇಕು, ಏನು ನಡೆಸೋಂಗಿಲ್ಲ ಅನ್ನೋ ಇದರಿಂದ ಅನ್ಬಾಕ್ಸ್ ಇವೆಂಟ್ ಇಲ್ಲ ಅನ್ಕೊತಾ ಇದ್ದೀನಿ. ಇಲ್ಲಾಂದರೆ ಅನ್ಬಾಕ್ಸ್ ಇವೆಂಟ್ಗೆ ನಮಗೆಲ್ರಿಗೂ ಸರ್ಪ್ರೈಸ್ ಕೊಡ್ತಾಯಿದ್ರು. ಅದ್ರಿಗೆ ಸ್ವಲ್ಪ ಜನರು ಬರ್ತಾರಲ್ಲ, ಟಿಕೆಟು ದುಡ್ಡು ಸ್ವಲ್ಪ ಹೊಡೆಯೋಣ ಅಂತ RCB ಅವರು ಹಿಂಗೆ ಮಾಡೋರು. ಅದಕ್ಕೆ ಇವಾಗ ಅನ್ಬಾಕ್ಸ್ ಇವೆಂಟ್ ಮಾಡಿಸೋಷ್ಟಿಲ್ಲ, ಔಟ್ಸೈಡೇ ಎಲ್ಲರೂ ಮಾಡಬೇಕಾಗತ್ತೆ, ಇಲ್ಲಾಂದರೆ ಇಲ್ಲ. ಅದಕ್ಕೋಸ್ಕರ ಇವರು ಈ ರೀತಿ ಅಂದರೆ ನಿನ್ನೆ ನಡೆದಂಥ ಇದರಲ್ಲಿ ಪ್ರೆಸ್ ಮೀಟಲ್ಲಿ RCB ಕ್ಯಾಪ್ಟನ್ ಯಾರು, ಅದು ನಮ್ಮ ರಜತ್ ಪಡಿದಾರ್. ಎಲ್ರಿಗೂ ಖುಷಿ ಆಗಿರುತ್ತೆ ರಜತ್ ಪಡಿದಾರ್ ಅಂತ, ಎಲ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ನೇ ಅನ್ಕೊತೀನಿ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ ಇಲ್ವಾ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ವಿರಾಟ್ ಕೊಹ್ಲಿಗೆ ಕೇಳಿದ್ದಾರೆ ಫಸ್ಟ್ ಕ್ಯಾಪ್ಟನ್ಸಿಗೆ, ವಿರಾಟ್ ಕೊಹ್ಲಿ ಮಾಡಲ್ಲ ಅಂತ ಹೇಳಿದ್ದಕ್ಕೆ ರಜತ್ ಪಡಿದಾರ್ನ ಸೆಕೆಂಡ್ ಚಾಯ್ಸಲ್ಲಿ ಮಾಡಿದ್ದಾರೆ. ಆದರೆ ಏನು ಬಾಸ್, ವಿರಾಟ್ ಕೊಹ್ಲಿನೇ ಅಲ್ಲ ಕ್ಯಾಪ್ಟನ್ಸಿ ಎಲ್ಲ ಮಾಡೋದು. ಸಲ ನೋಡೋದು ವಿರಾಟ್ ಕೊಹ್ಲಿನೇ ಮಾಡೋದೆಲ್ಲ ಕ್ಯಾಪ್ಟನ್ಸಿ ಎಲ್ಲ ನೋಡೋದು ವಿರಾಟ್ ಕೊಹ್ಲಿನ. ನಮ್ಮ ರಜತ್ ಪಡಿದಾರು ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ವಿರಾಟ್ ಕೊಹ್ಲಿ ಅಂತ ಎಕ್ಸ್ಪೀರಿಯೆನ್ಸ್ ಅವರಿದ್ದರೆ ನನಗೂ ತುಂಬ ಅವರಿಂದ ಐಡಿಯಾಸು, ಅವರಿಂದ ನಾನು ತುಂಬ ಕಲ್ತ್ಕೊಳ್ಬೇಕು. ಮೈ ಲೀಡರ್ಶಿಪ್ ಅವರೇ ಒಂಥರ ರೂಲ್ ಮಾಡ್ತಾರಂತೆ. ಅವ್ರ ಕ್ಯಾಪ್ಟನ್ಸಿ ಬೇರೆ ಥರ ಇರುತ್ತಂತೆ. ಅದು ನೋಡೋಣ ಏನು ಮಾಡ್ತಾರೆ ನಮ್ಮ ರಜತ್ ಪಡಿದಾರ್ ಅಂತ. ಗುಡ್ ಡಿಸಿಷನ್ ಅಂತ ಹೇಳ್ಬೋದು RCB ಕಡೆಯಿಂದ. ನಮ್ಮ ರಜತ್ ಅವರು ಅವ್ರು ಫಸ್ಟ್ ಬಂದರು 2021 ಸೀಸನ್ಗೆ ಬಂದರು, ಮತ್ತು 2022ದಲ್ಲಿ ಸೋಲ್ಡ್ ಔಟ್ ಆದರು. ಮತ್ತು ಯಾರ್ದೋ ರಿಪ್ಲೇಸ್ಮೆಂಟಲ್ಲಿ ಬಂದರು. 2023ಗೆ ಇಂಜುರಿ ಆಯಿತು, ಮತ್ತು 2024ಅಲ್ಲಿ ಬಂದರು, ಹಾಕ್ಕೊಂಡು ಜಜ್ಜಿದ್ರು ಚೆನ್ನಾಗಿ. ಮತ್ತು ಇವಾಗ ಹೋಗೋಣ ಮ್ಯಾಚು. ಇವತ್ತು ನಡೀತಾ ಇದೆಯಲ್ಲ GT ವರ್ಸಸ್ RCB ವುಮೆನ್ಸ್ WPL, ಅದು ಮ್ಯಾಚ್ ಪ್ರಿವ್ಯೂಗೆ ಹೋಗೋಣ, ಸ್ವಲ್ಪ ಮಾತಾಡೋಣ. ಇಲ್ಲಿ ಮ್ಯಾಚ್ ನಡೀತಾ ಇದೆ, ಅದು ಯಾವುದು ಸ್ಟೇಡಿಯಮ್ಮು, ವಡೋದರನ ಯಾವುದು, ಆ ಸ್ಟೇಡಿಯಮಲ್ಲಿ ನಡೀತಾ ಇದೆ. ಯಾವುದು RCB ವರ್ಸಸ್ GT. ಅದೇ ಏನಾದರೂ ಚಿನ್ನಸ್ವಾಮಿ ಬೆಂಗಳೂರಲ್ಲಿ ಏನಾದರೂ ನಡೆದಿದ್ದರೆ ಮ್ಯಾಚ್, ಸ್ಟೇಡಿಯಮ್ ಎಲ್ಲ ತುಂಬಿರೋದು, ಎಲ್ಲ RCB ಫ್ಯಾನ್ಸ್ ಇರೋರು ಅಲ್ಲಿಗೂ ಹೋಗಿರ್ತಾರೆ. ಆದರೆ ಅಷ್ಟು ಜನರು ಇರಲ್ಲ ಅನ್ಕೊತಾ ಇದ್ದೀನಿ ಅಲ್ಲಿ. ಈಗ ನನ್ನ ಪ್ರಕಾರ ಯಾವ್ದು ಗಲ್ಲತ್ತೆ ಅಂದರೆ RCB ಗಲ್ಲತ್ತೆ. ನಾವು ಯಾವಾಗ RCB ಫ್ಯಾನ್ಸ್ RCBನೇ ಗಲ್ಲತ್ತೆ ಅಂತ ಹೇಳ್ತೀವಿ ಫ್ರೆಂಡ್ಸ್, ಹೌದಾ ಇಲ್ವಾ? ಅಷ್ಟೇ ಅಲ್ಲ, ಯಾವ ಟೀಮ್ ಆದರೂ ಬರಲಿ ನಮ್ಮ RCBನೇ ಗಲ್ಲತ್ತೆ ಅಂತ ನೀವು ಕಾಮೆಂಟ್ ಮಾಡಿ, ಜೆನ್ಯೂನಾಗಿ ಕಾಮೆಂಟ್ ಮಾಡಿ ಯಾವ್ದು ಗಲ್ಲತ್ತೆ ಅಂತ. ಈ ಕಡೆ RCB ಗಲ್ಲತ್ತಾ ಇಲ್ಲಾಂದರೆ GT ಗಲ್ಲತ್ತಾ, ಜೆನ್ಯೂನಾಗಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮದು ಬ್ಯಾಟಿಂಗು ಅಂದರೆ ಇವರು ಸೋಪಿ ಡಿವೈನು ಸ್ವಲ್ಪ ಇವರೆಲ್ಲ ಹೋಗಿದ್ದಾರೆ. ಆದರೆ ಹೋದರೆ ಏನು, ನಮಗೆ ಪೆರ್ರಿ ಅವರಿದ್ದಾರೆ, ಜಗೋಶ್ ಅವರಿದ್ದಾರೆ, ಸ್ಮಿತಿ ಮಂದನ ಅವರಿದ್ದಾರೆ, ಡಿವೈನು ಅವ್ರು, ಮೋನಿಲೆಕ್ ಸರ್ ಅವರೆಲ್ಲ ರೂಲ್ಡ್ ಔಟ್ ಆದರು. ಆದರೆ ಏನು ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಸ್ಪಿನ್ ಶ್ರೇಯಾಂಕ ಪಟೇಲ್ ಎಲ್ಲರೂ ಇದ್ದಾರೆ, ಚೆನ್ನಾಗಿ ಆಡ್ತಾರೆ. ಆ ಕಡೆ ಬಂದುಬಿಟ್ಟು ಕ್ಯಾಪ್ಟನ್ ಲೀಡ್ ಮಾಡ್ತಾ ಇರೋದು ಅಲೇಶ್ ಗಾರ್ಡನರ್ ಅವರು, ಈ ಕಡೆ ಬಂದು ಸ್ಮಿತಿ ಮಂದನ ಅವರು ಕ್ಯಾಪ್ಟನನ್ನು ಲೀಡ್ ಮಾಡ್ತಾ ಇದ್ದಾರೆ. ಯಾವ್ದು ಗಲ್ಲತ್ತೋ ನೋಡೋಣ. 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಅದು ಎಲ್ಲಿ ಹಾಟ್ಸ್ಟಾರಲ್ಲೇ ಬರುತ್ತೆ ಅನ್ಕೊತೀನಿ. ಅದ್ರಿಗೆ ಸಬ್ಸ್ಕ್ರಿಪ್ಷನ್ ತಗೊಬೇಕೇನೋ ನೋಡಬೇಕು, ನೋಡೋಣ. ಇವತ್ತು ಸಬ್ಸ್ಕ್ರಿಪ್ಷನ್ ತಗೊಂಡ್ರೇನೋ ಇಲ್ಲಾಂದ್ರೆ ಫ್ರೀ ಬಿಡ್ಬೋದೇನೋ, 5 ನಿಮಿಷ ಬಿಡ್ತಾರೆ ಫ್ರೀ, ಮತ್ತು ಆಗೋದ್ರೆ ಎಲ್ಲಿ ಫ್ರೀ ಬಿಡ್ತಾರೆ. ಸಬ್ಸ್ಕ್ರಿಪ್ಷನ್ ತಗೊಬೇಕೇನೋ ನೋಡೋಣ. ಇದಕ್ಕೇನಾದರೂ ಸಬ್ಸ್ಕ್ರಿಪ್ಷನ್ ಇಲ್ಲಾಂದರೆ IPL ಫ್ರೀಯಾಗಿ ಬರುತ್ತೆ, ಇಲ್ಲಾಂದರೆ ಇದಕ್ಕೇನಾದ್ರು ಸಬ್ಸ್ಕ್ರಿಪ್ಷನ್ ಇದ್ದರೆ IPL ಪಕ್ಕ ಸಬ್ಸ್ಕ್ರಿಪ್ಷನ್ ತಗೊಳ್ಬೇಕು, ತಗೊಂಡೇ ನೋಡಬೇಕಾಗತ್ತೆ. ಹೋದ ಸಲ ಎಲ್ಲ ಜಿಯೋ ಸಿನಿಮಾದಲ್ಲಿ ಬಿಡ್ತಾಯಿದ್ರು, ಫ್ರೀಯಲ್ಲಿ ಬಿಡ್ತಾಯಿದ್ರು. ಈ ಸಲ ಹಂಗೆಲ್ಲ ಇಬ್ಬರು ಟೈಪ್ ಆಗಿ ಹಾಟ್ಸ್ಟಾರಲ್ಲೇ ಬಿಡ್ತಾಯಿದ್ದಾರೆ. ನೋಡೋಣ. ನಿಮ್ಮ ಪ್ರಕಾರ ಯಾವ್ದು ಗಲ್ಲತ್ತೆ ಹೇಳಿ, ಕಾಮೆಂಟ್ ಬಾಕ್ಸ್ ಇರೋದು ಏನಕ್ಕೆ, ನೀವು ಕಾಮೆಂಟ್ ಮಾಡೋಕ್ಕೆ ತಾನೆ. ನೀವು ಕಾಮೆಂಟೇ ಮಾಡಲ್ಲ ಅಂತೀರಿ, ಲೈಕ್ ಇರೋದೇನಕ್ಕೆ, ನೀವು ಲೈಕ್ ಕೊಡೋಕ್ಕೆ ತಾನೆ. ನಾವು ಲೈಕೇ ಮಾಡಲ್ಲ ಅಂತೀರಿ, ನೀವು ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ, ಏನಾಗುತ್ತೆ ಹೇಳಿ, ಒಂದು ಲೈಕ್ ಮಾಡ್ಕೊಳ್ಳಿ, ಏನಾಗುತ್ತೆ. ಇವಾಗ ಬನ್ನಿ ಮತ್ತೆ ಮ್ಯಾಚಿದ್ದು ಮಾತಾಡೋಣ. ನನ್ನ ಪ್ರಕಾರ RCB ಗಲ್ಲತ್ತೆ. RCB ಬ್ಯಾಟಿಂಗ್ ಬಂದರೆ ಪಕ್ಕ 180 ಸ್ಕೋರ್ ಪಕ್ಕ ಹೋಗುತ್ತೆ ಅನ್ಕೊತ ಇದ್ದೀನಿ, ಹೋಗುತ್ತೆ. ಇವತ್ತಾದರೆ ನಮ್ಮದು ಮ್ಯಾಚು ಮತ್ತೆ ಯಾವಾಗ ಸಿಗುತ್ತೆ, 17ಗೆ ಏನೋ ಸಿಗುತ್ತಲ್ಲ ನಮ್ದು RCB ಮ್ಯಾಚು. 17ಗೆ ಸಿಗುತ್ತೆ. ಏನಂದರೆ IPL ಇದು WPL ಆಗಿದ ತಕ್ಷಣವೇ IPL ಸ್ಟಾರ್ಟ್ ಆಗುತ್ತೆ. ಚಾಂಪಿಯನ್ಸ್ ಟ್ರೋಫಿನೂ ಇರುತ್ತೆ ಇದೆ ಸೆಂಟ್ರಲ್ಲಿ, ಆದರೆ ನಾವು ಚಾಂಪಿಯನ್ಸ್ ಟ್ರೋಫಿನೂ ನೋಡ್ತೀವಿ, ಇದು ನೋಡ್ತೀವಿ. ಇಲ್ಲಿ ಯಾವ್ದು RCB ಅವ್ರದ್ದು ನೋಡ್ಕೊಂಡ್ರೆ, ಅವ್ರದ್ದು ಟೀಮು ಸ್ವಲ್ಪ ಇದೆ, ಅವರು ಕೊಡ್ತಾರೆ ಕಾಂಪಿಟೇಷನ್ ಅನ್ನೋದು ಇದ್ರೇ ಗುರು ನೋಡೋಕ್ಕಾಗೋದು ಮ್ಯಾಚ್ ಸ್ವಲ್ಪ ಚೆನ್ನಾಗಿಲ್ಲ. ಅಂದರೆ ಕಾಂಪಿಟೇಷನ್ ಇಲ್ಲಾಂದರೆ ಒನ್ ಸೈಡ್ ಆಗೋದು. ಇದು ಯಾವುದು ಇಂಗ್ಲೆಂಡು ಇಂಡಿಯಾ ಆಯ್ತಲ್ಲ,
ಒನ್ ಡೇ ಸೀರೀಸು T20 ಸೀರೀಸು ಒನ್ ಸೈಡ್ ಮ್ಯಾಚಸ್ ಎಲ್ಲ ಒನ್ ಸೈಡ್ ಮ್ಯಾಚಸ್. ಅದು T20ದಲ್ಲಿ ಅದು ಯಾವುದೋ ಒಂದು ಮಾತ್ರ ಬಂತಪ್ಪ ಲಾಸ್ಟ್ ಓವರ್ವರೆಗೂ ಮ್ಯಾಚ್ ಸ್ವಲ್ಪ ಹಿಂಗೆ ಬಂತು. ಇನ್ನೆಲ್ಲ ಈ ಒನ್ ಡೇ ಸೀರೀಸದಲ್ಲೆಲ್ಲ ಒನ್ ಸೈಡ್ ಮ್ಯಾಚು. ಒನ್ ಸೈಡ್ ಮ್ಯಾಚ್ ಆದರೆ ನೋಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಫ್ರೆಂಡ್ಸ್. ಹೌದಾ ಇಲ್ವಾ? ಅಷ್ಟೇ ಅಲ್ಲ, IPL ಮಾತ್ರ ಬಲ್ಲೆ ಥ್ರಿಲ್ ಇರುತ್ತೆ, ಸೂಪರ್ ಎಕ್ಸಲೆಂಟ್ ಥ್ರಿಲ್ ಇರುತ್ತೆ. IPLಗೋಸ್ಕರ ವೆಯ್ಟಿಂಗ್. ಇನ್ನೆಷ್ಟು ಒಂದು ಮಂತ್ ನಮ್ಮಮ್ಮ ಅಂದರೆ ಕಣ್ಣು ಮುಚ್ಕೊಂಡ್ರೆ ಆಗುತ್ತೆ. IPL ಬರ್ತಾಯಿದೆ ಫುಲ್ ಇದರಲ್ಲಿ. ಮತ್ತು ನಮಗೆ ನಿನ್ನೆ ಮಾತ್ರ ಫುಲ್ ಖುಷಿ. ರಜತ್ ಪಡಿದಾರ್ ನನಗೂ ಇರಬೇಕು, ರಜತ್ ಪಡಿದಾರೆ ಆಗಬೇಕು ಅಂತ ನನಗೂ ಇತ್ತು. ರಜತ್ ಪಡಿದಾರೆ ಆದರೆ ಈ ಸಲ ಫ್ಯಾನ್ಸ್ದೆಲ್ಲ ಸ್ವಲ್ಪ ಇದಾಗಿದೆ. ಅಂದರೆ ಫ್ಯಾನ್ಸು ಅಂದ್ಕೊಂಡಿದ್ದು ವಿರಾಟ್ ಕೊಹ್ಲಿ, ರಜತ್ ಪಡಿದಾರ್ ಇಬ್ಬರಲ್ಲಿ ಅಂದ್ಕೊಂಡಿದ್ದು. ಇಬ್ಬರಲ್ಲೇ ಕೊಟ್ಟರು. ಆಕ್ಷನಲ್ಲಿ ಮಾತ್ರ ನಮ್ಗೆ ಕೊಟ್ಟಿಲ್ಲ. ನಮ್ಮ KL ರಾಹುಲ್ ಬೇಕು, ಇವ್ರು ಬೇಕು ಅಂದ್ಕೊಂಡು ನಮ್ಗೆ ಆಪ್ಷನಲ್ಲಿ ಕೊಟ್ಟರು. ಈ ಆಕ್ಷನಲ್ಲಿ ಕೊಟ್ಟಿಲ್ಲ ಅವರು, ಇಲ್ಲೂ ಕೊಟ್ಟರು. ಫ್ಯಾನ್ಸ್ದು ಏನು ಅಂತ ನಿಮ್ಮ ಅನಿಸಿಕೆ ಏನು? ರಜತ್ ಪಡಿದಾರ್ ಗುಡ್ ಕ್ಯಾಪ್ಟನ್ಸಿ ಮಾಡ್ತಾರಾ? ಈ ಸಲ ಕಪ್ ನಮ್ಮದೇನ? ಕಾಮೆಂಟ್ ಅನ್ನೋದು ಮಾಡಿ ಫ್ರೆಂಡ್ಸ್. ಎಸ್, ಇದಾಗಿರುತ್ತೆ ವಿಡಿಯೋದಲ್ಲಿ. ಮತ್ತೆ ಇನ್ನೊಂದು ಕಮೆಂಟ್ ಮಾಡಿ, RCB ಗೆಲ್ಲುತ್ತೆ ಇವತ್ತು, GT ಗೆಲ್ಲುತ್ತೆ ಅಂತ. ಎಸ್, ಮ್ಯಾಚ್ ಆದಮೇಲೆ ಬೆಳಗ್ಗೆ ನಾಳೆ ನಿಮಗೆ ಮ್ಯಾಚ್ ರಿವ್ಯೂ ಅನ್ನೋದು ಕೊಡ್ತೀನಿ. ಎಸ್, ಇದಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಎಲ್ರಿಗೂ. ಬಾಯ್ ಸಿಗೋಣ ಮುಂದಿನ ವಿಡಿಯೋಲಿ.